ನಮಸ್ಕಾರ ವೀಕ್ಷಕರೇ, ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ 2026ನೇ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತು ಚರ್ಚೆಗೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏನು ಹೊಸ ವರ್ಷ ಪ್ರಾರಂಭದ ದಿನದಲ್ಲೇ ಒಂದು ಆಘಾತಕಾರಿ ಸುದ್ದಿ ಜಗತ್ತನ್ನು ಕಾಡ್ತಾ ಇದೆ. ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ರಾಷ್ಟ್ರವಾದ ಅಮೇರಿಕ ಒಂದು ಪುಟ್ಟ ರಾಷ್ಟ್ರ ವೆನಿಜುಲಾದ ರಾಷ್ಟ್ರದ ಮೇಲೆ ಹೇಗೆ ದಬ್ಬಾಳಿಕೆ, ದುರಾಕ್ರಮ ಮತ್ತು ಹೇಗೆ ಅಪರಾಧವನ್ನು ಮಾಡ್ತು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ನೋಡಿದ್ದೀವಿ. ದಕ್ಷಿಣ ಅಮೇರಿಕಾದ ಒಂದು ಪುಟ್ಟ ರಾಷ್ಟ್ರ ವೆನಿಜುಲಾ, ಮೇಲ್ಗಡೆ ಇವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರು ಅಪ್ಪಣೆ ಕೊಡಿಸಿದರು. ಇವ್ರು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ, ಇವ್ರಿಗೆ ಏನೋ ಕಾಡಿದೆ ಅಂತ ಈಗಾಗಲೇ ಸುಮಾರು 2-3 ವರ್ಷದಿಂದ ಹೇಳ್ಕೊಳ್ತಾನೆ ಬರ್ತಾಯಿದ್ರು. ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಅವರು ಈ ರೀತಿ ಭಯೋತ್ಪಾದನೆಯನ್ನು, ಎಚ್ಚರಿಕೆ ಮಾತನ್ನು, ಥ್ರೆಟನಿಂಗ್, ಭಯವನ್ನು ಹುಟ್ಟಿಸೋ ರೀತಿಯಲ್ಲಿ ಮಾತಾಡ್ತಾನೇ ಇದ್ದಾರೆ. ಭಾರತವೂ ಅದರಲ್ಲಿ ಮೊದಲುಗೊಂಡು ಇವತ್ತಿನ ಸ್ಟೇಟ್ಮೆಂಟ್ನಲ್ಲಿ ನನ್ನನ್ನು ಸಂತೋಷವಾಗಿ ಇಡೋದು ಮೋದಿಯವ್ರ ಕೈಯಲ್ಲಿದೆ, ಇಲ್ಲದಿದ್ದರೆ 500% ನಾನು ಸುಂಕ ಹಾಕ್ತೀನಿ ಅಂತ ಥ್ರೆಟನ್ನು ಹಾಕಿದ್ದಾರೆ. ಒಂದು ಕಡೆ ವ್ಯಾಪಾರ ವಾಣಿಜ್ಯದ ಹೆಸರಿನಲ್ಲಿ ಭಯವನ್ನು ಉಂಟು ಮಾಡ್ತಾರೆ, ಇನ್ನೊಂದು ಕಡೆ ಒಂದು ಚುನಾಯಿತ ಸರ್ಕಾರದ ಅಧ್ಯಕ್ಷರನ್ನು ಮತ್ತು ಅವ್ರ ಕುಟುಂಬವನ್ನು, ಇದುವರೆಗೂ ಕೇವಲ ಚುನಾಯಿತ ಅಧ್ಯಕ್ಷರು, ರಾಷ್ಟ್ರಪತಿಗಳು ಇಂಥವ್ರನ್ನ ವಿರುದ್ಧ ಹೋರಾಟಗಳು ನೋಡಿದ್ವಿ. ಅವರು ಮನೆಯವ್ರನ್ನೂ ಎತ್ಕೊಂಡು ಹೋಗೋಂಥ ಪ್ರಸಂಗವನ್ನು ಇತ್ತೀಚೆಗೆ ನೋಡಿದ್ವಿ. ವೆನಿಜುಲಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಕೋಲಸ್ ಮಡೋರಾ ಅವರು ಮತ್ತು ಅವರ ಶ್ರೀಮತಿಯವ್ರನ್ನೂ ಎತ್ಕೊಂಡು ಹೋಗಿದ್ದಾರೆ. ಬಂದು ಏರ್ ಲಿಫ್ಟ್ ಮಾಡಿ ತೊಗೊಂಡೋಗಾಗಲೇ ನ್ಯೂಯಾರ್ಕ್ನ ಜೈಲಲ್ಲಿ ಇಟ್ಟಿದ್ದಾರೆ ಮತ್ತು ಇವತ್ತೇನೋ ವಿಚಾರಣೆ ನಡೆಸ್ತಾರಂತೆ. ಏನು ನಡೀತಾ ಇದೆ? ಜಗತ್ತಿಗೆ ದೊಡ್ಡ ರಾಷ್ಟ್ರ, ಅತ್ಯಂತ ಹಿರಿಯದಾದ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅಮೇರಿಕ ಮತ್ತು ಭಾರತ ಎರಡೇ. ಅಮೇರಿಕಾದಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಜನತಂತ್ರ ವ್ಯವಸ್ಥೆ ಇಷ್ಟೊಂದು ಕೆಳಮಟ್ಟದಲ್ಲಿದೆ, ಇಷ್ಟೊಂದು ವಿಕೃತ ರೂಪದಲ್ಲಿ ಅಲ್ಲಿ ಅಧ್ಯಕ್ಷರು ಆಟ ಆಡ್ತಾ ಇದ್ದಾರೆ ಅಂದರೆ ಈ ಮುಂದಿನ ದಿನಗಳಲ್ಲಿ ಯಾವ ರಾಷ್ಟ್ರವೂ ಕೂಡ ಕ್ಷೇಮವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆಗೆ ವಾಣಿಜ್ಯ ವ್ಯವಹಾರಗಳನ್ನು ಅವರು ಹೇಳಿದ ರೀತಿಯಲ್ಲಿ ಅವ್ರು ಹಾಕಿರೋ ಕಂಡೀಷನಲ್ಲೇ ನಾವು ಒಪ್ಪಂದ ಮಾಡಿಕೊಂಡು ವ್ಯಾಪಾರ ವಹಿವಾಟು ನಡೆಸಬೇಕು. ಅವ್ರ ಸಹವಾಸ ಬೇಡ, ನಮ್ಮ ಪಾಡಿ ನಾವು ದೂರವಾಗಿ ನಮ್ಮದೇ ಸ್ವತಂತ್ರವಾಗಿ ನಾವು ಇರ್ತೀವಿ ಅಂದರೆ ಅದಕ್ಕೂ ಬಿಡೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಬುಡಮೇಲು ಕೃತ್ಯಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಒಂದು ಚುನಾಯಿತ ಸರ್ಕಾರವನ್ನೇ ಉರುಳಿಸ್ತಕ್ಕಂಥ ಪ್ರಯತ್ನಗಳು ಅವರು ಕಳೆದ 2 ಶತಮಾನಗಳಿಂದ ಮಾಡ್ತಾನೇ ಇದ್ದಾರೆ. ಒಂದು ಕಾಲಕ್ಕೆ ಐರೋಪ್ಯ ರಾಷ್ಟ್ರಗಳಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿರ್ತಕ್ಕಂಥ ಇಂಗ್ಲೆಂಡ್ ಅವರು ಪ್ರಪಂಚದ ಬಹುತೇಕ ರಾಷ್ಟ್ರಗಳನ್ನು, ಬಹುತೇಕ ದೇಶಗಳನ್ನು ತಮ್ಮ ವಸಾಹತುಶಾಹಿಯ ಕಾಲೋನಿಯಾಗಿ ಮಾಡಿಕೊಂಡಿದ್ರು. ಸಾಮ್ರಾಜ್ಯಶಾಹಿ ವಿಸ್ತಾರವಾಗ್ತಾ ಇತ್ತು. ಅದನ್ನು 3.5 ದಶಕಗಳ ಕಾಲ ಭಾರತೀಯರು ನಾವು ಅದನ್ನು ಯಾವುದೇ ರೀತಿಯ ರಕ್ತ ಕ್ರಾಂತಿ ಇಲ್ಲದೇ, ಅಹಿಂಸೆಯಿಂದನೇ ಅವ್ರನ್ನ ದೂರ ಮಾಡಿ ಸ್ವತಂತ್ರ ಪಡೆದ್ವಿ. ಈಗ ಈ ರೀತಿದು ಮತ್ತೊಂದು ಹೊಸ ದುಸ್ವಪ್ನ ನಮ್ಮನ್ನು ಕಾಡ್ತಾ ಇದೆ, ಜಗತ್ತಿನ ಬಹುತೇಕ ರಾಷ್ಟ್ರಗಳನ್ನು ಕಾಡ್ತಾ ಇದೆ. ಯಾಕೆ ಅಮೇರಿಕ ದೇಶ ವೆನಿಜುಲಾದ ಅಧ್ಯಕ್ಷರನ್ನು ಮತ್ತು ಅವರ ಧರ್ಮಪತ್ನಿಯನ್ನು ಎತ್ಕೊಂಡೋಯ್ತು ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಪಕ್ಕದಲ್ಲಿರ್ತಕ್ಕಂಥ ಕ್ಯೂಬಾ ಮತ್ತು ಅಮೇರಿಕ ಕಳೆದ ಒಂದು ಶತಮಾನಗಳ ಕಾಲ ಅವರು ಕಾದಾಡ್ತಾನೆ ಇದ್ದೇವೆ. ಬಹಳ ಪುಟ್ಟ ದೇಶ. ನಮ್ಮ ಮಂಡ್ಯ ಜಿಲ್ಲೆ ಅಥವಾ ಚಿತ್ರದುರ್ಗದ 2 ಜಿಲ್ಲೆ ಸೇರಿಸಿದ್ರೆ ಒಂದು ಕ್ಯೂಬಾ ರಾಷ್ಟ್ರವಾಗುತ್ತೆ. ದ ಶುಗರ್ ಬೌಲ್ ಆಫ್ ವರ್ಲ್ಡ್ ಅಂತ ಕರೀತಾರೆ. ಶುಗರ್ ಕೇನು ಮತ್ತು ಸಕ್ಕರೆ ಉತ್ಪಾದನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ಫ್ಯೂಡಲ್ ಕ್ಯಾಸ್ಟ್ರೋ ಅಂತಕ್ಕಂಥ ಬಹಳ ಈ ಜಗತ್ತು ಕಂಡಿರ್ತಕ್ಕಂಥ ಶ್ರೇಷ್ಠ ಸರ್ವಾಧಿಕಾರಿ. ಜನತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ನಿಜವಾದ ಅರ್ಥದಲ್ಲಿ ಜನತಂತ್ರದ ವ್ಯವಸ್ಥೆಯನ್ನು ಅವನು ನೋಡಿದವನು. ಮತ್ತು ಈಗ ಆ ರಾಷ್ಟ್ರಕ್ಕೂ ಥ್ರೆಟನಿಂಗ್ ಹಾಕಿದ್ದಾರೆ, ಬ್ರೆಜಿಲಿಗೆ ಹಾಕಿದ್ದಾರೆ, ಅಕ್ಕಪಕ್ಕದ ದಕ್ಷಿಣ ಅಮೇರಿಕಾದ ಪುಟ್ಟ ರಾಷ್ಟ್ರಗಳ ಮೇಲೆ ಹಾಕ್ಕೊಳ್ತಾನೆ ಬಂದಿದ್ದಾರೆ. ಅವ್ರು ಕೇಳದೆ ಹೋದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಅವರು ಒಂದಲ್ಲ ಒಂದು ರೀತಿ ಕಾಟವನ್ನು, ಕಿರುಕುಳವನ್ನು, ಒತ್ತಡವನ್ನು, ಭಯವನ್ನು, ಯುದ್ಧವನ್ನು ಸಾರ್ತಾನೆ ಬಂದಿದ್ದಾರೆ. ಕಳೆದ 20-25 ವರ್ಷಗಳಿಂದ ಅಮೇರಿಕದ ಅಧ್ಯಕ್ಷರು ಒಂದಲ್ಲ ಒಂದು ರೀತಿಯ ವಿಕೃತ ಮನೋಭಾವಗಳನ್ನು ಮಾಡ್ಕೊಳ್ತಾನೆ ಬಂದರು. ಆದರೆ ಟ್ರಂಪ್ ಅವ್ರ ಕಾಲದಲ್ಲಿ ಇದು 4ನೇ ಪ್ರಯತ್ನ. ನೀವು ಕಳೆದ 20 ವರ್ಷಗಳಲ್ಲಿ ನೋಡಿ, ಇರಾಕ್ನಲ್ಲಿ ಅಲ್ಲಿಯ ಸರ್ವಾಧಿಕಾರಿಯನ್ನು ಹೊಡೆದೋಡಿಸಿ ಜನತಂತ್ರ ತರ್ತೀನಿ ಅಂತ ಹೇಳಿ ಮಾಡಿದ್ರು, ಅಧೋಗತಿಗೆ ಹೋಯಿತು. ಲಿಬಿಯಾದಲ್ಲಿ ಕರ್ನಲ್ ಗಡಾಫಿ ಅವರು ಸರ್ವಾಧಿಕಾರಿ, ಅವ್ರನ್ನ ತೆಗೆದು ಜನತಂತ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಹೋದರು. ಅದು ಈಗಿರೋದಕ್ಕಿಂತನೂ ಬಹಳ ಕೆಟ್ಟ ದುಸ್ಥಿತಿಯಲ್ಲಿದೆ.
ಅಮೇರಿಕ ಕಾಲಿಟ್ಟ ಕಡೆಗಳೆಲ್ಲ ಈ ಥರ ಆಗ್ತಾ ಇದೆ. ಪಕ್ಕದಲ್ಲಿ ಅಫ್ಘಾನಿಸ್ತಾನದಲ್ಲೂ ಅದೇ ಥರ ಆಯಿತು. ತಾಲಿಬಾನ್ ಆಡಳಿತವನ್ನು ಕೊನೆಗೊಳಿಸಿ ನಾನು ಪ್ರಜಾಪ್ರಭುತ್ವ ತರ್ತೀನಿ ಅಂತ ಹೇಳಿಬಿಟ್ಟು ಹಮೀದ್ ಕರ್ಜೈ ಅನ್ನೋ ಒಬ್ಬ ಅಧ್ಯಕ್ಷನನ್ನು ನೇಮಿಸಿದರು. ಇನ್ನಿಲ್ಲದಂತೆ ಆ ರಾಷ್ಟ್ರ ಹಾಳಾಗೋಯಿತು. ಕೊನೆಗೂ ಮತ್ತು ಅದು ಇಸ್ಲಾಮಿಕ್ ಸ್ಟೇಟ್ ಆಡಳಿತವೇ ಅಲ್ಲಿ ನಡೀತಾ ಇದೆ. ಪಾಕಿಸ್ತಾನದಲ್ಲೂ ಅದೇ ಥರ ನಡೀತಾ ಇದೆ. ಸೊ ಅಮೇರಿಕ ಹೋದ ಕಡೆಗೆಲ್ಲ ನಾನು ಎಲ್ಲಿ ಶಾಂತಿಯನ್ನು ಸ್ಥಾಪಿಸ್ತೀನಿ, ಜನತಂತ್ರ ವ್ಯವಸ್ಥೆಯನ್ನು ತರ್ತೀನಿ ಅಂಥೇಳಿ ಅಲ್ಲಿರೋ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಹೋಗುತ್ತೋ, ಅಮೇರಿಕಾದ ಹಿಡನ್ ಅಜೆಂಡಾದಲ್ಲಿ ಅಂದರೆ ಗುಪ್ತ ಕಾರ್ಯಸೂಚಿ ಏನಿದೆ ಅಂದರೆ, ತಾನು ಯಾವ ರಾಷ್ಟ್ರಕ್ಕೆ ಅವರು ಕಾಡಿಸ್ಬೇಕು, ಯಾವ ರಾಷ್ಟ್ರವನ್ನು ಅವರು ಕಬಳಿಸ್ಬೇಕು ಅಂತ ಉದ್ದೇಶ ಇರುತ್ತೋ ಆ ರಾಷ್ಟ್ರದಲ್ಲಿ ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಇರಬೇಕು. ಆ ಸಂಪನ್ಮೂಲ ಆ ರಾಷ್ಟ್ರಕ್ಕೆ ಸೇರಬಾರ್ದು, ಅದು ನನ್ನ ಒಡೆತನದಲ್ಲಿ ಇರಬೇಕು ಅನ್ನೋದು ಇವರು ಧೋರಣೆ. ಶುದ್ಧ ವ್ಯಾಪಾರಿ ಮನೋಭಾವ, ಒಬ್ಬ ಉದ್ಯೋಗಸ್ಥ, ಉದ್ದಿಮೆದಾರ, ಬಂಡವಾಳಶಾಹಿ, ಲಾಭಕೋರ, ಧನದಾಹಿ ರಾಷ್ಟ್ರವಾಗಿ ಇವತ್ತು ಅಮೇರಿಕ ಹೊರಹೊಮ್ಮಿದೆ. ವೆನಿಜುಲಾ ಅಂದಮೇಲೆ ಈಗಾಗಲೇ ನಮಗೆ ಮಾಧ್ಯಮದ ಮೂಲಕ ಮತ್ತು ಭೌಗೋಳಿಕ ಅಂಶಗಳನ್ನು ಗಮನಿಸಿದಾಗ ಗೊತ್ತಾಗ್ತಕ್ಕಂಥ ವಿಷಯ ಏನಂದರೆ, ಜಗತ್ತಿನಲ್ಲೇ ಅತಿ ದೊಡ್ಡ ಗಾತ್ರದ ಹೆಚ್ಚಿನ ಪ್ರಮಾಣದ ಪೆಟ್ರೋಲಿಯಂ ಬಾವಿಗಳು ಸಂಪನ್ಮೂಲ ಅಲ್ಲಿದೆ. ಜಗತ್ತಿನ 1/4 ಭಾಗದಷ್ಟು ಅವರಲ್ಲೇ ಇದೆ. ಅಂಕಿ ಸಂಖ್ಯೆಗಳನ್ನ ಹೇಳೋದಾದರೆ 303 ಬಿಲಿಯನ್ ಟ್ಯಾಂಕರ್ಗಳಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ. ನಮ್ಮ ದೇಶದಲ್ಲಿ ಆ ಥರದ್ದು ಒಂದೂ ಇಲ್ಲ. ಸೊ ಎಷ್ಟೊಂದು ಸಂಪನ್ಮೂಲ ಅದರಲ್ಲಿ ಅಡಗಿದೆ. ಅದ್ರ ಮೇಲೆ ತನ್ನ ಒಡೆತನವನ್ನು ಸ್ಥಾಪಿಸಬೇಕು. ಅದು ಒಂದೇ ಕಾರಣಕ್ಕೆ ಅವರು ಈ ದೇಶದ ಮೇಲೆ ಈ ಥರದ ವಿಕೃತ ಮನೋಭಾವವನ್ನು ಭಯವನ್ನು ಉಂಟು ಮಾಡಿದ್ದಾರೆ. ಮತ್ತು ಅವ್ರು ಹೇಳಿರೋರೇ ಅಧ್ಯಕ್ಷರಾಗಬೇಕು. ಈಗ ಅಲ್ಲಿನ ಸುಪ್ರೀಂ ಕೋರ್ಟ್ ಹೇಳಿದೆ, ಅಲ್ಲಿರೋ ಉಪಾಧ್ಯಕ್ಷರು ನೀವು ಸದ್ಯಕ್ಕೆ ಆಡಳಿತ ನೋಡ್ಕೊಳ್ಳಿ, ಮುಂದೆ ಏನಾಗುತ್ತೆ ನೋಡೋಣ ಅಂದರೆ, ಆ ಉಪಾಧ್ಯಕ್ಷರಿಗೂ ಕೂಡ ಇವತ್ತು ಥ್ರೆಟನ್ ಮಾಡಿದ್ದಾರೆ. ಯಾರು? ಡೊನಾಲ್ಡ್ ಟ್ರಂಪ್ ಅವರು ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಕೇಳದೆ ಹೋದರೆ ಈ ನಿಕೋಲಸ್ ಮಡೋರಾಗೆ ಏನಾಯಿತು, ನಿನಗೂ ಅದೇ ಥರ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆವರೆಗೂ ನಮ್ಮದು ನಾವು ಸ್ವತಂತ್ರ ರಾಷ್ಟ್ರ, ನಮ್ಮದೇ ಆಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇದೆ ಅಂತ ಹೇಳಿರ್ತಕ್ಕಂಥ ಉಪಾಧ್ಯಕ್ಷರು ಇವತ್ತಾಗಲೇ ಅವರ ಟ್ಯೂನ್ ಚೇಂಜ್ ಆಗಿಬಿಟ್ಟಿದೆ. ಅಮೇರಿಕದ ಅಧ್ಯಕ್ಷರ ಆಣತಿಯಂತೆ ಅವರು ಸಾಫ್ಟಾಗಿ ಮಾತಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಂದು ಬಲಾಢ್ಯ ರಾಷ್ಟ್ರ, ಆರ್ಥಿಕವಾಗಿ ಅಲ್ಲಿಯ ತಲಾ ಆದಾಯ, ಒಟ್ಟು ರಾಷ್ಟ್ರದ ಆದಾಯ ಹೆಚ್ಚು ಇರತಕ್ಕಂಥ, ಸಂಪನ್ಮೂಲದ ಕೊರತೆ ಇಲ್ಲದೆ ಇರತಕ್ಕಂಥ ರಾಷ್ಟ್ರ ತನ್ನಲ್ಲಿರೋ ಸಂಪನ್ಮೂಲದಿಂದ ತಾನು ಆಡಳಿತ ನಡೆಸ್ಕೊಂಡು ಸುಖವಾಗಿರಬಹುದು. ಅವರು ಯಾರಿಗೂ ಸಹಾಯ ಮಾಡೋದು ಬೇಕಿಲ್ಲ. ಆದರೆ ಬೇರೆ ದೇಶದ ಸಂಪನ್ಮೂಲದ ಮೇಲೆ, ಬೇರೆ ದೇಶದ ಸಂಪತ್ತಿನ ಮೇಲೆ ಅವರ ಕಾಕದೃಷ್ಟಿ, ದುರಾದೃಷ್ಟಿ ಬಿದ್ದುಬಿಡುತ್ತೆ. ಯಾರನ್ನೂ ಸುಮ್ಮನೆ ಇರೋದಕ್ಕೆ ಬಿಡಲ್ಲ. ಮತ್ತು ಅಮೇರಿಕಾದಲ್ಲಿ ತಯಾರಾಗ್ತಕ್ಕಂಥ ಯುದ್ಧ ಸಾಮಗ್ರಿಗಳನ್ನು ನೀವು ನಿರಂತರವಾಗಿ ತಗೊಳ್ತಾನೆ ಇರಬೇಕು ಮತ್ತು ಅಮೇರಿಕಾದಿಂದ ಮಾತ್ರ ತಗೊಳ್ಬೇಕು. ಅಮೇರಿಕಾದಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳನ್ನು ಮಾತ್ರ ನಿಮ್ಮ ದೇಶದಲ್ಲಿ ನೀವು ಇಂಪೋರ್ಟ್ ಮಾಡ್ಕೋಬೇಕು. ಅಮೇರಿಕಾ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅವ್ರು ಹೇಳಿದ ರೇಟ್ನಲ್ಲಿ ನೀವು ಅವರಿಗೆ ರಫ್ತನ್ನು ಮಾಡಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಆರ್ಥಿಕ ನೀತಿಯನ್ನು ಹೊಂದೋದಕ್ಕೆ ಬಿಡೋದಿಲ್ಲ. ಭಾರತವನ್ನು ಅದೇ ರೀತಿ ಕಾಡಿಸ್ತಾ ಇದ್ದಾರೆ. ಅಮೇರಿಕಾದ ಉತ್ಪನ್ನಗಳು ಇಲ್ಲಿ ಬರೋದಕ್ಕೆ ಬಿಟ್ಟಿಲ್ಲ ಅನ್ನೋ ಏಕೈಕ ಕಾರಣದಿಂದ ಭಾರತದಿಂದ ರಫ್ತಾಗ್ತಕ್ಕಂಥ ಎಲ್ಲ ಉತ್ಪನ್ನಗಳ ಮೇಲೆ ಅತ್ಯಧಿಕ ಸುಂಕವನ್ನು, ಜಗತ್ತಿನಲ್ಲಿ ಅತಿ ಹೆಚ್ಚು ಸುಂಕ ನೀಡೋ ರೀತಿಯಲ್ಲಿ ಭಾರತವನ್ನು ಕಾಡಿಸ್ತಾ ಇದ್ದಾರೆ. ವೆನಿಜುಲಾಗೂ ಇದೇ ಥ್ರೆಟನ್ನು ಮಾಡಿದರು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ವಿಶ್ವಸಂಸ್ಥೆಯಲ್ಲಿ ಅಮೇರಿಕಾದ ಅಧ್ಯಕ್ಷರು ಏನನ್ನು ಹೇಳಿಕೆ ಕೊಟ್ಟರು ಅಂದರೆ, ಆ ದೇಶದಲ್ಲಿ ಅರಾಜಕತೆ ಇದೆ, ಆ ದೇಶದಿಂದ ಲಕ್ಷಾಂತರ ಜನರು ಬೇರೆ ದೇಶಕ್ಕೆ ವಲಸೆ ಹೋಗಿದ್ದಾರೆ ಮತ್ತು ಅಲ್ಲಿ ನಾರ್ಕೋ ಟೆರರಿಸಮ್ ಇದೆ. ಅಂದರೆ ಮಾದಕ ದ್ರವ್ಯದ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಜಗತ್ತಿಗೆ ಎಲ್ಲ ರಾಷ್ಟ್ರಗಳಿಗೂ ಮಾದಕ ವಸ್ತುಗಳನ್ನು ಕಳ್ಳ ಸಾಗಾಣಿಕೆ ಮೂಲಕ ರಫ್ತು ಮಾಡ್ತಕ್ಕಂಥ ಅತಿ ದೊಡ್ಡ ದೇಶ ವೆನಿಜುಲಾ ಅಂತ ಅವರು ಆಪಾದನೆ ಮಾಡಿದ್ದಾರೆ. ಒಂದು ವಲಸೆ, ಎರಡನೇದು ಅರಾಜಕತೆ, ಮೂರನೇದು ಮಾದಕ ದ್ರವ್ಯಗಳನ್ನು ದುರ್ಬಳಕೆ ಮಾಡ್ತಕ್ಕಂಥದ್ದು ಮತ್ತು ಇಡೀ ಜಗತ್ತಿಗೆ ಹಂಚಬಹುದಾದ ಪೆಟ್ರೋಲಿಯಂ ದರದಲ್ಲಿ ತಾನು ಹೇಳಿದ ಹಾಗೆ ನಿಗದಿ ಆಗಬೇಕು, ತಾನು ಹೇಳಿದ ದೇಶಗಳಿಗೆ ಮಾತ್ರ ಮಾಡಬೇಕು, ಸ್ವತಂತ್ರವಾಗಿ ಅವರು ವ್ಯಾಪಾರ ವಹಿವಾಟುಗಳನ್ನು ಮಾಡೋ ಹಾಗಿಲ್ಲ. ಈ ಕಾರಣಗಳಿಗಾಗಿ ಅಲ್ಲಿರೋ ಅಧ್ಯಕ್ಷನನ್ನು ಎತ್ತಾಕೊಂಡು ಹೋಗಿದ್ದಾರೆ. ಮತ್ತು ಅಲ್ಲಿಯ ಅಧ್ಯಕ್ಷರೇ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯ ಅಪರಾಧಿ ಅಂತೇಳಿ ಮತ್ತು ಅವರ ಪತ್ನಿ ಮೇಲೂ ಈ ರೀತಿ ಆಪಾದನೆಯನ್ನು ಮಾಡಿದ್ದಾರೆ. ಇದು ನಮ್ಮ
ನಮ್ಮ ಪ್ರಪಂಚದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಕೃತ್ಯ ಇದು. ಇದುವರೆಗೂ ಆಡಳಿತ ನಡೆಸ್ತಕ್ಕಂಥ ಎರಡು ಗೂಳಿಗಳು ಕಾದಾಡೋದನ್ನು ನೋಡಿದ್ವಿ. ಅನಾವಶ್ಯಕವಾಗಿ ಅವ್ರ ಮನೆಯವ್ರನ್ನೂ ಎಳೆತಂದಿರತಕ್ಕಂಥ ಮೊದಲನೇ ಪ್ರಕರಣ ಇದು ಅಂತ ನಾವು ನೋಡಬೇಕಾಗತ್ತೆ. ಇಷ್ಟಾಗಿ ಅಮೇರಿಕ ಇಲ್ಲಿಗೆ ನಿಲ್ಲಿಸುತ್ತಾ ಹೋಗಲಿ, ಅಲ್ಲಿ ಏನಾದರೂ ಎಲ್ಲವೂ ಮಾದಕ ವಸ್ತುಗಳ ಏನು ದುರ್ವ್ಯವಹಾರವನ್ನು ನಿಲ್ಲಿಸುತ್ತಾ, ಅಲ್ಲಿ ವಲಸೆ ಹೋಗಿರತಕ್ಕಂಥವ್ರನ್ನೆಲ್ಲ ವಾಪಸ್ ಕರೆಸ್ಬಿಟ್ಟು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತಾ ಅವರಿಗೆಲ್ಲ ಬದುಕೋದಕ್ಕೊಂದು ಆಧಾರ ಮಾಡಿಕೊಡ್ತಾರ? ಇಲ್ಲ. ಅಮೇರಿಕಾದಲ್ಲೇ ನಿರುದ್ಯೋಗ ತಾಂಡವಾಡ್ತಾ ಇದೆ. ಕೆಲವು ಪ್ರಾಂತ್ಯಗಳಲ್ಲೇ ಅಮೇರಿಕಾದಲ್ಲೇ ತಲಾ ಆದಾಯ ಕಡಿಮೆ ಇದೆ. ಆ ದೇಶದಲ್ಲಿ ಅವರೇ ಸುಧಾರಿಸೋಕ್ಕಾಗದೇ ಇರೋದನ್ನು ಇನ್ನೊಂದು ದೇಶದಲ್ಲಿ ಅವ್ರು ಮಾಡೋವಂಥದ್ದು ಏನಿದೆ? ಖಂಡಿತ ಅದರ ಗುಪ್ತ ಕಾರ್ಯಸೂಚಿ ಬೇರೆ ಇದೆ. ತನ್ನಲ್ಲಿರ್ತಕ್ಕಂಥ ಪೆಟ್ರೋಲಿಯಂ ಸಂಪನ್ಮೂಲಗಳು ಹಾಗೇ ಇರಬೇಕು. ಬೇರೆ ದೇಶದಲ್ಲಿ ಇರ್ತಕ್ಕಂಥ ಪೆಟ್ರೋಲಿಯಂ ಸಂಪನ್ಮೂಲಗಳನ್ನು ತನ್ನ ದೇಶಕ್ಕೆ ತನಗೆ ಬೇಕಾಗಿರೋ ಏನು ಕ್ರಯಕ್ಕೆ ಅವ್ರು ಹೇಳಿರೋ ರೇಟಿಗೆ ನೀವು ಮಾರಾಟ ಮಾಡಬೇಕು. ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪೆಟ್ರೋಲಿಯಂ ಬಾವಿಗಳು ಬರಿದು ಮಾಡೋದಕ್ಕೆ ಅಮೇರಿಕ ಕಾಯ್ತಾ ಇದೆ. ಆದರೆ ತನ್ನಲ್ಲಿರೋದನ್ನು ಯಾರಿಗೂ ಕೊಡೋದಿಲ್ಲ. ನೋಡಿ, ಇದು ಯಾವ ನೀತಿ? ಅಮೇರಿಕಾ ಫಸ್ಟ್. ಯಾವಾಗಲೂ ಅವ್ರು ಹೇಳೋದು ಅಮೇರಿಕಾ ಫಸ್ಟ್ ಅಂತ ಹೇಳ್ತಾರೆ. ಅಂದರೆ ಏನಿದ್ರು ಅದು ನನಗೆ ಬೇಕು, ಅಮೇರಿಕಾದವ್ರು ಮಾತ್ರ ಜೀವಿಸೋ ಹಕ್ಕಿದೆ. ಜಗತ್ತಿನ ಎಲ್ಲ ಸಂಪನ್ಮೂಲಗಳನ್ನು ಬಳಕೆಗೆ ಅವ್ರಿಗೆ ಮಾತ್ರ ಅಧಿಕಾರ ಇದೆ, ಇನ್ನು ಯಾರಿಗೂ ಇಲ್ಲ ಅಂತಲೇ ಅದು ಭಾವಿಸಿದೆ. ಮತ್ತು ಇಷ್ಟೆಲ್ಲ ಆಗೋದಾದರೆ ಇದೇ ಅಮೇರಿಕಾನೇ ಮುಂದಾಳತ್ವದಲ್ಲಿ ಇದ್ಕೊಂಡು ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ ಉದ್ದೇಶ ಏನು? ವಿಶ್ವಸಂಸ್ಥೆ ಇವತ್ತು ಏನು ಮಾಡ್ತಾ ಇದೆ? ಪ್ರಪಂಚದ ಯಾವ ರಾಷ್ಟ್ರಗಳು ಕೂಡ ಕಟುವಾದ ಶಬ್ದಗಳಲ್ಲಿ ಅಮೇರಿಕಾದ ಈ ಧೋರಣೆಯನ್ನು ಖಂಡಿಸಿಲ್ಲ, ಭಾರತವನ್ನು ಮೊದಲುಗೊಂಡು. ಚೀನಾ ದೇಶ ಓಪನ್ ಆಗಿ ಹೇಳ್ಬೋದಿತ್ತು, ರಷ್ಯಾ ದೇಶ ಹೇಳ್ಬೋದಿತ್ತು. ಜಗತ್ತಿಗೆ ಅಮೇರಿಕಕ್ಕೆ ಸೆಡ್ಡು ಹೊಡೆಯುವ ಅಥವಾ ಅದರ ಸರಿಸಾಟಿಯಾಗಿ ನಿಲ್ಲುವ ಶಕ್ತಿ ಇರತಕ್ಕಂಥ ರಾಷ್ಟ್ರಗಳು ಜಗತ್ತಿನಲ್ಲಿ ಮೂರೇ. ಮೊದಲನೇದು ಚೀನಾ, ಎರಡನೇದು ರಷ್ಯಾ, ಮೂರನೇದು ಭಾರತ. ಈ ಮೂರು ರಾಷ್ಟ್ರಗಳು ಒಗ್ಗಟ್ಟಾಗಿ ನಿಂತು ಇಂಥ ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲಿ ಜನತಂತ್ರ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗಂಡಾಂತರ ಬಂದಾಗ ಅವರ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು. ಮೂವರು ಕೂಡ ಪ್ಯಾಸಿವ್ ಅಬ್ಸರ್ವರ್ಸ್ ಆಗಿದ್ದಾರೆ, ಅಂದರೆ ಮೂಕ ಪ್ರೇಕ್ಷಕರಾಗಿದ್ದಾರೆ. ಹೀಗಾಗಿ ಅಮೇರಿಕಾದ ಆಟಟೋಪಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದರ ವಿಕೃತ ಮನೋಭಾವಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಷ್ಟೇ ಅಲ್ಲ, ಅವರು ಲಿಸ್ಟ್ ಕೊಟ್ಟಿದ್ದಾರೆ, ಪಟ್ಟಿ ಕೊಟ್ಟಿದ್ದಾರೆ. ಜನವರಿ 1, ಜನವರಿ 2, 3, 4, ಇವತ್ತು 5ನೇ ತಾರೀಕು, ಈ 5 ದಿನಗಳಲ್ಲಿ ತಾವು ಮಾಧ್ಯಮದಲ್ಲಿ ನೋಡ್ತಾ ಬಂದರೆ ಅವರ ಹಿಟ್ ಲಿಸ್ಟ್ನಲ್ಲಿ ಹಲವಾರು ರಾಷ್ಟ್ರಗಳಿದ್ದಾವೆ. ಭಾರತವೂ ಇದೆ. ಇವತ್ತು ಬೆಳಗ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ ಭಾರತವೂ ಕೂಡ ಇದೆ. ನನ್ನನ್ನು ಸಂತೋಷಪಡಿಸೋದು ಹೇಗೆ ಅಂತ ಇಲ್ಲಿಯ ಪ್ರಧಾನಿ ಗೊತ್ತು ಅಂತ ಅವ್ರು ಹೇಳ್ತಾರೆ. ಅಂದರೆ ಅರ್ಥ ಏನು? ಅವ್ರು ಹೇಳಿದಾಗೆ ನೀವು ಕೇಳಬೇಕು. ನಮ್ಮ ಒಂದು ದೇಶಕ್ಕೆ ಅವರದೇ ಆದ ಸಂವಿಧಾನ ಇದೆ, ಅಲ್ಲಿ ಜನತಂತ್ರ ವ್ಯವಸ್ಥೆ ಇದೆ, ಜನರು ತಮಗೆ ಬೇಕಾಗಿರ್ತಕ್ಕಂಥ ನಾಯಕರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆ ದೇಶದ ಹಿತಾಸಕ್ತಿಗೆ ಬೇಕಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇರುತ್ತೆ. ಆಡಳಿತ ವ್ಯವಸ್ಥೆಗೆ ಅನುಕೂಲವಾಗಿ ಆರ್ಥಿಕ ಸಿದ್ಧಾಂತ, ಇದು ಯಾವುದನ್ನೂ ಕೂಡ ಅವರು ಪರಿಗಣಿಸಲ್ಲ, ಗೌರವ ಕೊಡಲ್ಲ, ಬೆಲೆ ಕೊಡಲ್ಲ. ಅಮೇರಿಕಾದ ಆಣತಿ ಪ್ರಕಾರ, ಅವರ ಆದೇಶದ ಪ್ರಕಾರ ಜಗತ್ತು ನಡಿಬೇಕು ಅಂತ ಅವರು ಭಾವಿಸ್ತಾ ಇದ್ದಾರೆ. ಇವತ್ತು ಮಾಧ್ಯಮದಲ್ಲಿ ನೀವು ತಿಳ್ಕೊಂಡಿರೋದು ತಪ್ಪು ಗ್ರಹಿಕೆ ಅಂತ ನನಗನ್ಸುತ್ತೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅದು ಅಮೇರಿಕ ಅಂತ ಪರಿಗಣಿಸೋಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಮಾರಕ ದೇಶ ಅದು. ಎಲ್ಲೂ ಪ್ರಜಾಪ್ರಭುತ್ವ ಇರೋದಕ್ಕೆ ಬಿಡ್ತಾನೆ ಇಲ್ಲ. ದೊಡ್ಡಣ್ಣ ಅಂತ ತಾನು ಹೇಳಿಸ್ಕೋಬೇಕು, ತನ್ನ ಬಲ ಪ್ರಯೋಗಿಸಬೇಕು, ತನ್ನಲ್ಲಿರೋ ಮಿಲಿಟ್ರಿ ಯಾವ ದೇಶದ ಮೇಲೆ ಬೇಕಾದರೂ ಹೋಗ್ಬೋದು. ಅಮೇರಿಕ ಇದುವರೆಗೂ ದಾಳಿ ಮಾಡಿರೋ ದೇಶಗಳನ್ನು ನೋಡಿ ನೀವು. ಪಾಕಿಸ್ತಾನದಲ್ಲಿ ರಾತ್ರಿ ಹೋದರೂ ರಾತ್ರಿ ಅಲ್ಲಿರೋ ಒಬ್ಬ ನಾಯಕನನ್ನು ತಗೊಂಡೋಗಿ ಹತ್ಯೆ ಮಾಡಿ ಅವನ ಸಮುದ್ರದಲ್ಲಿ ಹಾಕಿದರು. ಸದ್ದಾಮ್ ಹುಸೇನನ್ನು ಅದೇ ಥರ ಮಾಡಿದರು. ಕರ್ನಲ್ ಗಡಾಫಿ ಅವರೆಲ್ಲ ಒಳ್ಳೆ ನಾಯಕರು, ಅವರಿಂದ ಜಗತ್ತಿಗೆ ಒಳ್ಳೆಯದಾಗಿದೆ ಅಂತ ನಾನು ಹೇಳಲ್ಲ. ಅವರು ಸರ್ವಾಧಿಕಾರಿಗಳಾಗಿದ್ದರೆ, ಕೆಟ್ಟ ಆಡಳಿತಕ್ಕಾಗಿ ಅವರ ದುಷ್ಟ ಪ್ರವೃತ್ತಿ ಇದ್ದರೆ ಆ ದೇಶದ ಜನ ಅದನ್ನು ಡಿಸೈಡ್ ಮಾಡ್ತಾರೆ. ಒಂದು ವೇಳೆ ಆ ದೇಶದಲ್ಲಿರ್ತಕ್ಕಂಥ ಜನರು ಸರ್ವಾಧಿಕಾರದಿಂದ ನರಳುತ್ತಾ ಇದ್ದರೆ ಅದಕ್ಕೊಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಇದೆ, ವಿಶ್ವಸಂಸ್ಥೆ ಇದೆ. ಅಲ್ಲಿಗೆ ಅಮೇರಿಕ ಆಗಲಿ, ಭಾರತ ಆಗಲಿ, ಇತರೆ ದೇಶಗಳಾಗಲಿ ಕಂಪ್ಲೇಂಟ್ ಕೊಡಲಿ. ಈಗ ಪಾಕಿಸ್ತಾನದಲ್ಲಿ ಕೆಲವು ಭಯೋತ್ಪಾದಕರು ಭಾರತದಲ್ಲಿ ಬಂದು ಭಯೋತ್ಪಾದನೆ ಮಾಡಿ ಪಾಕಿಸ್ತಾನದಲ್ಲಿ ಅಡಕು ಕೂತಿದ್ದಾರೆ. ನಮ್ಮ ದೇಶ ಹೋಗಿ ಅವ್ರ ಮೇಲೆ ಆಕ್ರಮಣ ಮಾಡಿ ಅವ್ರನ್ನ ಎತ್ತಾಕೊಂಡು ಬಂದಿದೆಯಾ, ಕೊಂದಿದೆಯಾ? ಕೆನಡಾದಲ್ಲಿ ಮಾಧ್ಯಮದ ಮೂಲಕವೇ ಭಾರತಕ್ಕೆ ಥ್ರೆಟ್ ಕೊಡ್ತಕ್ಕಂಥ ಭಯೋತ್ಪಾದಕರು ಕೆನಡಾ ದೇಶದಲ್ಲಿದ್ದಾರೆ. ನಮ್ಮ ದೇಶದ ಸೈನಿಕರು ಅಲ್ಲಿ ಹೋಗಿ ಅವ್ರನ್ನ ಹೊಡ್ಕೊಂಡು ವಾಪಸ್ ಬಂದಿದ್ದಾರೆ? ಇಲ್ವಲ್ಲ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಿಶ್ವಸಂಸ್ಥೆಯಲ್ಲಿ ಈ ವಿಷಯವನ್ನು ಚರ್ಚೆಗೆ ತಗೊಂಡಿದ್ದಾರೆ.
ಜನತಂತ್ರ ವ್ಯವಸ್ಥೆ ಅಂದರೆ ಇದು. ಒಂದು ದೇಶಕ್ಕೆ, ಅದರ ಆಡಳಿತಕ್ಕೆ, ಅದರ ಸಾರ್ವಭೌಮತ್ವಕ್ಕೆ ಧಕ್ಕೆ ತರತಕ್ಕಂಥ ಚಟುವಟಿಕೆಗಳು ಜಗತ್ತಿನಲ್ಲಿ ಯಾರೇ ಮಾಡಿದರೂ ಕೂಡ ಅದನ್ನು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಪರಿಹರಿಸೋದಕ್ಕೆ ಒಂದು ವ್ಯವಸ್ಥೆ ನಾವಾಗಿ ರೂಪಿಸ್ಕೊಂಡಿದ್ದಿದೆ. ಅದನ್ನು ಅಮೇರಿಕಾದೇ ಮುಂಚೂಣಿಯಲ್ಲೇ ಮಾಡಿದ್ದು. ಮತ್ತು ಅವ್ರು ಯಾಕೆ ಅದನ್ನು ಪಾಲಿಸ್ತಾ ಇಲ್ಲ? ರಾತ್ರೋರಾತ್ರಿ ಸೈನಿಕರನ್ನು ತಗೊಂಡೋಗಿ ಅಲ್ಲಿ ಹಾಕಿ 20 ನಿಮಿಷದಲ್ಲೇ ಕಾರ್ಯಾಚರಣೆ ಮಾಡಿದೆ ಅಂತ ಅವರು ತಮ್ಮ ಖಾಸಗಿ ಚಾನಲಲ್ಲಿ ಹೇಳ್ಕೊಳ್ತಾರೆ. ಇದು ನಾವು ಸಂತೋಷ ಅಥವಾ ಹೆಮ್ಮೆಯಿಂದ ಮಾಡಿರ್ತಕ್ಕಂಥ ಕಾರ್ಯಾಚರಣೆನ, ಯಾವುದೋ ಭಯೋತ್ಪಾದಕರನ್ನು ಅಥವಾ ಯಾವುದೋ ದುಷ್ಟಶಕ್ತಿಗಳನ್ನು ನಾವು ಹೀಗೆ ಅಟ್ಟಾಡಿಸ್ಕೊಂಡು ಕೊಂದ್ವಿ ಅಂತ ಹೇಳ್ತಕ್ಕಂಥ ಕೃತ್ಯವ. ಶಾಂತ ದೇಶ ಅದು, ಸಣ್ಣ ದೇಶ, ಪುಟ್ಟ ದೇಶ, ಬಡತನ ಭಾಳ ಇದೆ, ನಿರುದ್ಯೋಗ ಇದೆ, ಪೆಟ್ರೋಲ್ ಬಿಟ್ಟರೆ ಬೇರೆ ಏನೂ ಅಲ್ಲಿ ಸಂಪನ್ಮೂಲವೇ ಇಲ್ಲ. ಆ ದೇಶಕ್ಕೆ ಆರ್ಥಿಕವಾಗಿ ಬೆಂಬಲ ಕೊಟ್ಟು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲಿ ಜನರು ನೆಮ್ಮದಿಯಿಂದ ಇರೋದಕ್ಕೆ ಅಮೇರಿಕಾ ಕೈಯಿಂದ ಮಾಡೋಕ್ಕಾಗದೆ ಹೋದರೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟಿದ್ರು ಸಾಕಿತ್ತು. ಇವ್ರು ಯಾಕೆ ಅಲ್ಲಿ ಹೋಗಿ ಮೂಗು ತೂರಿಸಿದ್ರು? ಅವರ ಹಿಡನ್ ಅಜೆಂಡಾ ಇಷ್ಟೇ. ಅಲ್ಲಿರೋ ಸಂಪನ್ಮೂಲವನ್ನು ಅಮೇರಿಕಾ ದುರ್ಬಳಕೆ ಮಾಡ್ಕೋಬೇಕು. ಅಲ್ಲಿರೋ ಬಾವಿಗಳು ಬರಿದಾಗಬೇಕು, ಖಾಲಿ ಆಗಬೇಕು. ನಮ್ಮಲ್ಲಿರೋ ಬಾವಿಗಳು ಹಾಗೇ ಇರಬೇಕು. ಜಗತ್ತಿನಲ್ಲಿ ಎಲ್ಲ ಬಾವಿಗಳು ಬತ್ತಿದಾಗ ಮಾತ್ರ ನಾನು ನನ್ನ ಸಂಪನ್ಮೂಲವನ್ನು ಹೊರತೆಗಿತೀನಿ. ನನ್ನ ಆಣತಿ ಪ್ರಕಾರ ನಡಿಬೇಕು. ಇಡೀ ಪ್ರಪಂಚವನ್ನು ನಡೆಸೋನೇ ನಾನು. ಈ ರೀತಿಯ ಯಜಮಾನಿಕೆ ಧೋರಣೆ ಇದೆಯಲ್ಲ, ಇದನ್ನು ರಾಜನೀತಿ ತಜ್ಞರು ಏನು ಹೇಳ್ತಾರೆ ಅಂದರೆ ಇಂಪೀರಿಯಲಿಸಮ್, ಸಾಮ್ರಾಜ್ಯಶಾಹಿ ಧೋರಣೆ ಅಂತ ಕರೀತಾರೆ. ಅಂದರೆ ನಾನು ಆಡಳಿತ ನಡೆಸೋದಕ್ಕೆ ಇರೋದು, ನೀನು ನನ್ನ ಗುಲಾಮನಾಗೇ ಇರಬೇಕು. ಈ ಧೋರಣೆ ಎಷ್ಟು ಮಟ್ಟಿಗೆ ಸರಿ? ಮತ್ತು ಯಾಕೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು, ಭಾರತವನ್ನು ಮೊದಲುಗೊಂಡಂತೆ ಬೇರೆ ಬೇರೆ ದೇಶಗಳು ಇದರ ವಿರುದ್ಧ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ಮತ್ತು ಮುಂದಿನ ಅಮೇರಿಕಾದ ಈ ದುರಾಡಳಿತಕ್ಕೆ ಬಲಿಯಾಗ್ತಕ್ಕಂಥ ಸಾಲು ರಾಷ್ಟ್ರಗಳು ಸೇರ್ಕೊಂಡಿದ್ದಾವಲ್ಲ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಯಾಕೆ ಅಮೇರಿಕಾದ ಈ ವಿಕೃತ ಆಡಳಿತದ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ? ಯಾಕೆ ಜಗತ್ತು ಒಟ್ಟಾಗ್ತಾ ಇಲ್ಲ? ಶಾಂತಿ ಕಾಪಾಡೋದು ಹೇಗೆ ಮುಂದೆ? ಎಲ್ಲ ದೇಶಗಳಿಗೂ ಥ್ರೆಟನ್ ಹಾಕ್ತಾನೆ ಬರ್ತಾ ಇದ್ದಾರೆ. ಯಾಕೆ ಎಲ್ಲರೂ ಒಂದು ರೀತಿ ಮೌನವಾಗಿ, ಮೂಕ ಪ್ರೇಕ್ಷಕರಾಗಿ, ಅಸಹಾಯಕರಾಗಿ ಬರೀ ಮಾಧ್ಯಮದಲ್ಲಿ ನೋಡಿ ನಾವು ಲೊಚಗುಟ್ಟದನ್ನೇ ಮಾಡ್ತಾ ಇದ್ದೀವಿ? ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇದ್ರ ವಿರುದ್ಧ ಜನರು ಸ್ವಲ್ಪ ವಿಚಾರ ಮಾಡಬೇಕು. 2026ರಲ್ಲಾದರೂ 25ರಲ್ಲಾಗಿರ್ತಕ್ಕಂಥ ದುರ್ಘಟನೆಗಳು ಮರುಕಳಿಸದಂತೆ ಜಗತ್ತಿಗೆ ಶಾಂತಿ, ಸುವ್ಯವಸ್ಥೆ, ಕಾನೂನು, ಆ ದೇಶದ ಆಡಳಿತ, ಅಲ್ಲಿರೋ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳ್ತಾ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ಇದಕ್ಕೊಂದು ಅಲ್ಪ ವಿರಾಮ ಹೇಳೋಣ. ವಂದನೆಗಳು.